ಸುಮಾರು 36 ವರ್ಷದ ಹಿಂದೆ ಈ ಪರಿಸರದಲ್ಲಿ ದೈವದ ಸಂಚಾರ ಉಂಟು ಅಂತೇಳಿ ಒಂದು ಹಿರಿಯರವರಿಗೆ ನೆನಪಿಗೆ ಬಂದ ಪ್ರಕಾರ ಊರಿನವರು ಸೇರಿಕೊಂಡು ಹಿರಿಯರುಗಳ ಸಮಕ್ಷಮ ದೈವಜ್ಞಾನಿಗಳ ಒಂದು ಪ್ರಶ್ನಾತೀತವಾಗಿ ಕೇಳಿದಾಗ ಈ ಕ್ಷೇತ್ರದಲ್ಲಿ ಗುಳಿಗನ ಸಂಚಾರ ಉಂಟು ಅಂತೇಳಿ ಗೊತ್ತಾಯಿತು. ಅದಕ್ಕೆ ಊರಿನ ನಾಗರಿಕರನ್ನೆಲ್ಲ ಸೇರಿಕೊಂಡು ಇಲ್ಲಿಯ ಗಣ್ಯ ವ್ಯಕ್ತಿಗಳು ಅವರನ್ನು ಸಹ ಸೇರಿಸಿಕೊಂಡು ಸುಮಾರು 36 ವರ್ಷದ ಹಿಂದೆ ಈ ಕ್ಷೇತ್ರದಲ್ಲಿ ನಮ್ಮ ಪೊಲಲಿ ತಂತ್ರಿಯವರ ನೇತೃತ್ವದಲ್ಲಿ ಒಂದು ಕಲ್ಲನ್ನು ಹಾಕ್ತಾರೆ. ಗುಳಿಗನ ಕಲ್ಲನ್ನು ಹಾಕಿ ಆರಾಧನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಇಲ್ಲಿ ಇರುವಂತಹ ಕೆಲವೊಂದು ಸಮಸ್ಯೆಗಳು, ಈ ಮಧ್ಯಾಹ್ನ ಹೊತ್ತಲ್ಲಿ ದನಗಳು ಏಕಾಏಕಿ ಕೈಕಾಲು ಬಡಿದುಕೊಂಡು ಹೊಟ್ಟೆ ಉಬ್ಬಿಕೊಂಡು ಸಾಯುವಂತಹ ಸಂದರ್ಭ ಇತ್ತು. ಅಂತಹ ಸಂದರ್ಭದಲ್ಲಿ ಈ ಪ್ರಶ್ನೆ ಪ್ರಕಾಂತರ ನೋಡಿದ ನಂತರ ಈ ಆರಾಧನೆಗಳನ್ನು ಮಾಡಲಿಕ್ಕೆ ಶುರು ಮಾಡಿದ ನಂತರ ಇಲ್ಲಿರುವಂತಹ ಸಮಸ್ಯೆಗಳು ದೂರ ಆಗ್ತಾ ಬಂತು. ಕ್ರಮೇಣ ಇಲ್ಲಿ ಒಂದು 3 ವರ್ಷದ ನಂತರ ಇಲ್ಲಿ ಅಜ್ಜನ ಏನಿರಲಿಲ್ಲ. ನಂತರ ಈ ಕುಶಕಾಜವರವರ ಮನೆಯಲ್ಲಿ ಆರಾಧಿಸಿಕೊಂಡು ಬಂದಂತಹ ಒಂದು ಅಜ್ಜನ ಕಲ್ಲನ್ನು ತಂದು ಇಲ್ಲಿ ಆರಾಧನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಊರಿನವರೆಲ್ಲ ಸೇರಿಕೊಂಡು ವಿಜೃಂಭಣೆಯಿಂದ ಅದನ್ನು ಆರಾಧಿಸಲಿಕ್ಕೆ ಸ್ಟಾರ್ಟ್ ಮಾಡಿದರು. ಬರುತ್ತಾ ಇಲ್ಲಿ ಕ್ಷೇತ್ರದ ಕಾರಣಿಕ ತೋರಿಸ್ತಾ ಹೋದಾಗ ಕೆಲವೊಂದು ಹೇಳಲೇಬೇಕಾಗುತ್ತೆ. ಈ ಕೊಣಾಜೆ ಪೊಲೀಸ್ ಸ್ಟೇಷನ್ ನಮ್ಮ ಎದುರೇ ಉಂಟು. ಪೊಲೀಸ್ ಸ್ಟೇಷನ್ನಲ್ಲಿ ಕೆಲವೊಂದು ಸಂದರ್ಭ ಕಳೆದ್ರೆ ಕೆಲವೊಂದು ಅಪರಾಧ ಸಂದರ್ಭದಲ್ಲಿ ಸಹ ಪತ್ತೆಯಾಗದಂತಹ ಕೆಲಸಗಳನ್ನು ಇಲ್ಲಿಯೂ ಬಂದು ಪ್ರಾರ್ಥನೆ ಮಾಡಿಕೊಂಡು ಹೋದ ನಂತರ ಪತ್ತೆ ಮಾಡಿದಂತಹ ನಿದರ್ಶನಗಳು ತುಂಬ ಉಂಟು. ನಾವೊಂದು ಉದಾಹರಣೆ ಹೇಳಬೇಕಾಗ್ತದೆ. ಒಂದು ಮರ್ಡರ್ ಕೇಸಿನಂತಹ ಒಂದು ಸಂದರ್ಭ, ಅದರಲ್ಲಿ ಕಾಣೆದಂತಹ ಒಂದು ಎಂಟಿ ಕೇಸ್ ಅಂತ ಹೇಳ್ತೀವಿ, ಫೈರ್ ಮಾಡಿದಂಥ ಒಂದು ಎಂಟಿ ಕೇಸ್, ಅದನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕಿತ್ತು. ಆ ಸಂದರ್ಭದಲ್ಲಿ ಈ ಠಾಣೆಯಲ್ಲಿ ಎಲ್ಲೋ ಇಟ್ಟಂತಹ ಒಂದು ವಸ್ತು ಅದು ನಮ್ಮ ಕಣ್ಣಿಗೆ ಕಾಣ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಏನು ಮಾಡೋದು ಅಂತೇಳಿ ನಾವೆಲ್ಲ ಚರ್ಚೆಗೆ ಗ್ರಾಸ ಆದ ತಕ್ಷಣ ನಾವು ಈ ಅಜ್ಜನನ್ನು ಪ್ರಾರ್ಥನೆ ಮಾಡಿಕೊಂಡು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಆ ಸಂದರ್ಭದಲ್ಲಿ ತಕ್ಷಣ ಅದು ನಮಗೆ ಕಣ್ಣಿಗೆ ಕಾಣುವಂತಹ ಸಂದರ್ಭ ಬಂತು. ಇಂತಹ ಒಂದು ಸಂದರ್ಭ ತಕ್ಷಣ ಆ ನ್ಯಾಯಾಲಯಕ್ಕೆ ಅದನ್ನು ತಲುಪಿಸುವಂಥ ವ್ಯವಸ್ಥೆ ಆಯಿತು. ಅಂತಹ ಒಂದಲ್ಲ ಎರಡಲ್ಲ ಅನೇಕ ನಿದರ್ಶನಗಳು ಇಲ್ಲಿ ಆಗ್ತಾ ಉಂಟು. ಕ್ರಮೇಣ ಇಲ್ಲಿ ಬಂದಂಥ ಭಕ್ತರು ಸಹ ಹಾಗೆ ಸಮಸ್ಯೆಗಳನ್ನು ಹೊತ್ತುಕೊಂಡು ಬಂದು ಇಲ್ಲಿ ಆರಾಧನೆ ಮಾಡಿದಾಗ ತಕ್ಷಣ ಅದಕ್ಕೆ ಪರಿಹಾರ ರೀತಿಯಲ್ಲಿ ನೀಡ್ತಾ ಇರುವುದು ನಮಗೆ ಗೊತ್ತಿರುವಂಥ ವಿಷಯ. ಪ್ರತಿಯೊಬ್ಬರಿಗೂ ಇಲ್ಲಿ ಬಂದು ಕೈ ಮುಗಿದು ಪ್ರಾರ್ಥನೆ ಮಾಡಿದಾಗ ಅದನ್ನು ಪರಿಹರಿಸಿಕೊಂಡು ಪುನಃ ಇಲ್ಲಿ ಬಂದು ಕೈ ಮುಗಿದು ನನಗೆ ಆ ಕೆಲಸಗಳಾಗಿದೆ, ನನ್ನ ವಿದ್ಯಾಭ್ಯಾಸ ಆಗಿರ್ಬೋದು, ಮನೆ ಕಟ್ಟುವಂಥ ವಿಷಯ ಆಗಿರ್ಬೋದು, ಅಥವಾ ಅನಾರೋಗ್ಯದಿಂದ ಪೀಡಿತರಾಗಿರ್ಬೋದು, ಪ್ರತಿಯೊಬ್ಬರು ಸಹ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ಹೋದ ತಕ್ಷಣ ಆ ಮಾಡುವಂತಹ ಸರ್ಜರಿ ಆಗ್ಬೋದು, ಕೆಲವೊಂದು ಕೆಲಸಗಳಾಗುವುದು ಯಾವುದು ಇಲ್ಲದೆ ಆಗುವಂತಹ ನಿದರ್ಶನಗಳು ಇಲ್ಲಿ ತುಂಬ ಆಗಿದೆ. ಆದ ಕಾರಣ ಬರುತ್ತಾ ಇಲ್ಲಿ ಡೆವಲಪ್ ಆಗ್ತಾನೆ ಬಂತು. ಅದು ಕಳೆದ ವರ್ಷ ನಾವು ಒಂದು ತೀರ್ಮಾನ ಮಾಡಿದಂತೆ ಊರಿನವರು ಮತ್ತು ಸಮಿತಿಯ ಎಲ್ಲವರನ್ನು ಸೇರಿಸಿಕೊಂಡು ಅವರ ಅಭಿಪ್ರಾಯದಂತೆ ಪರ ಊರಿನವರ ಸಹಕಾರದೊಂದಿಗೆ ಇಲ್ಲಿ ಒಂದು ಅಜ್ಜನಿಗೆ ಚಿನ್ನದ ಮುಟ್ಟಾಳೆಯನ್ನು ಮಾಡುವಂತಹ ಒಂದು ಸಂದರ್ಭ ಬಂತು. ಅದು ಬ್ರಹ್ಮಕಲಶೋತ್ಸವ ಮುಖಾಂತರ ವಿಜೃಂಭಣೆಯಿಂದ ಆ ಮುಟ್ಟಾಳೆಯನ್ನು ಸಹ ಅರ್ಪಿಸಿದ್ದೇವೆ. ಅದೇ ರೀತಿ ಗುಳಿಗನಿಗೂ ಸಹ ತ್ರಿಶೂಲ, ಅದೇ ರೀತಿ ಬಳೆ, ಅದೇ ರೀತಿ ಪುಂಚಲ, ಅಜ್ಜನಿಗೆ ಬೆತ್ತ, ಇದನ್ನೆಲ್ಲವನ್ನು ಮಾಡಿ ಕ್ಷೇತ್ರದ ಬೇಕಾದಂಥ ವ್ಯವಸ್ಥಿತವಾಗಿ ನಾವು ಅದನ್ನು ಉಪಯೋಗಿಸ್ತಿದ್ದೇವೆ. ಅದೇ ರೀತಿ ವರ್ಷಂಪ್ರತಿ ಕೋಲೋತ್ಸವ, ಹರಕೆ ಕೋಲ, ಅದೇ ರೀತಿ ತಿಂಗಳು ಸಂಕ್ರಮಣ ಅಗೆಲು ಕಾರ್ಯಕ್ರಮಗಳನ್ನು ಸಹ ಮಾಡ್ತಿದ್ದೇವೆ. ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ಕೈ ಮುಗಿದು ಬೇಡಿದ್ದನ್ನು ಇಂಬುಕೊಡುವಂತಹ ಶಕ್ತಿ ದೈವಗಳಾಗಿ ಇಲ್ಲಿ ಮೆರೀತಿದ್ದಾರೆ. ಅಸೇಗೋಳಿ ಪರಿಸರದ ಜನರಿಗೆ ಇದು ಬಹಳ ಒಂದು ಕಾರಣೀಭೂತದಂತಹ ಒಂದು ದೈವಗಳು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ.